ಎಲ್ರಿಗೂ ನಮಸ್ಕಾರ. ಇವತ್ತಿನ ಟಾಪಿಕ್ ಸ್ಟಿಚಸ್ ಇನ್ ನಾರ್ಮಲ್ ಡೆಲಿವರಿ. ಯೂಶಲ್ ಆಗಿ ಎಲ್ಲರಿಗೂ ಗೊತ್ತಿರೋ ಹಾಗೆ ನಾರ್ಮಲ್ ಡೆಲಿವರಿನಲ್ಲಿ ಯಾವುದೇ ರೀತಿಯಾದಂತಹ ಕಟ್ ಮಾಡಲ್ಲ, ನಮ್ಮ ದೇಹನ ಕಟ್ ಮಾಡಲ್ಲ. ಸೊ ಕಟ್ ಮಾಡಲ್ಲ ಅಂದಮೇಲೆ ಸ್ಟಿಚಸ್ ಹಾಕುವಂಥ ಅವಶ್ಯಕತೆ ಕೂಡ ಇರಲ್ಲ. ಯೂಶಲ್ ಆಗಿ ಇದು ಎಲ್ಲರಿಗೂ ಗೊತ್ತಿರುತ್ತೆ, ಹೀಗೆ ತಲೆಯಲ್ಲಿ ಎಲ್ಲರಿಗೂ ಇದೇ ಇರುತ್ತೆ, ಆಯಿತಾ. ಬಟ್ ಕೆಲವೊಂದಿಷ್ಟು ಸಿಚುವೇಷನ್ನಲ್ಲಿ ನಾರ್ಮಲ್ ಡೆಲಿವರಿನಲ್ಲೂ ಕೂಡ ಸ್ಟಿಚಸ್ ಹಾಕಬೇಕಾದಂತಹ ಪರಿಸ್ಥಿತಿ ಬರುತ್ತೆ. ಸೊ ಏನು ಹಾಗಂದರೆ, ಸೊ ನಾರ್ಮಲ್ ಡೆಲಿವರಿನಲ್ಲೂ ಸ್ಟಿಚಸ್ ಹಾಕ್ತಾರಾ ಅಂತಂತ ಕೇಳಿದ್ರೆ ಹಾಕ್ತಾರೆ. ಸೊ ಯಾವೆಲ್ಲ ಪರಿಸ್ಥಿತಿಗಳಲ್ಲಿ ನಾರ್ಮಲ್ ಡೆಲಿವರಿ ಆದ್ರೂ ಕೂಡ ಸ್ಟಿಚಸ್ ಬೇಕಾಗಬಹುದು, ಏನಿದು ಅನ್ನೋದನ್ನು ಕಂಪ್ಲೀಟಾಗಿ ಈ ವಿಡಿಯೋನಲ್ಲಿ ತಿಳ್ಕೊಳ್ತಾ ಹೋಗೋಣ ಬನ್ನಿ. ಯೂಶ್ವಲ್ ಆಗಿ ನಾರ್ಮಲ್ ಡೆಲಿವರಿ ಆಗಬೇಕಾದವಾಗ ಎಲ್ಲರಿಗೂ ಗೊತ್ತಿರೋ ಹಾಗೆ ಮೂಳೆಗಳು ಮುರಿದವಾಗ ಎಷ್ಟು ನೋವಾಗುತ್ತೆ ಅಷ್ಟು ನೋವನ್ನು ತಾಯಿ ಆದವಳು ಅನುಭವಿಸ್ತಾಳೆ ಅಂತಂತ ಹೇಳ್ತಾರೆ. ನಾನು ಅದನ್ನು ಅನುಭವಿಸಿಲ್ಲ, ಸೊ ನನಗೆ ಗೊತ್ತಿಲ್ಲ, ಆಯಿತಾ. ಬಟ್ ಎಲ್ಲರೂ ಹೇಳೋ ಪ್ರಕಾರ ಪೂರ್ತಿ ಪೆಲ್ವಿಕ್ ಏರಿಯಾನಲ್ಲಿ ಇರುವಂತಹ ಮೂಳೆಗಳು ಮುರಿಯುತ್ತೆ ಅಂತಂದರೆ, ಟಿಯರಿಂಗ್ ಅಂತಂದರೆ ಸುಮಾರಷ್ಟು ಲೇಯರ್ಸ್ ಇರುತ್ತೆ. ಆ ಲೇಯರ್ಸ್ ಎಲ್ಲನೂ ಹರಿದು ಓಪನ್ ಆಗಿ ಮಗು ಆಚೆ ಕಡೆ ಬರುತ್ತೆ, ಆಯಿತಾ. ಇದನ್ನು ನ್ಯಾಚುರಲ್ ಟಿಯರಿಂಗ್ ಅಂತ ಕರೀತಾರೆ. ನ್ಯಾಚುರಲ್ಲಾಗಿ ಅವೆಲ್ಲ ಓಪನ್ ಆಗಿ ಮಗು ಆಚೆ ಬರುವಂಥದ್ದು. ಯಾವಾಗ ಈ ಟಿಯರಿಂಗ್ ಅಂತಂದರೆ, ಯಾವಾಗ ಈ ಲೇಯರ್ಸ್ ಎಲ್ಲ ಕಟ್ಟಾಗೋದು ಜಾಸ್ತಿ ಆಗಿ ಆ್ಯನಲ್ ಪಾರ್ಟ್ಗೂ ಕೂಡ ಕಟ್ಟಾಗಿ ಅದಕ್ಕೆ ಡ್ಯಾಮೇಜ್ ಆಗುವಂತಹ ಸಿಚುವೇಶನ್ ಯಾವಾಗ ಬರುತ್ತೆ, ಆವಾಗ ಡಾಕ್ಟರ್ಸ್ ಏನು ಮಾಡ್ತಾರೆ, ಎಪಿಸೋಟೋಮಿ ಅಂತಂತ ಹೇಳಿ ಒಂದು ಸರ್ಜಿಕಲ್ ಪ್ರೊಸೀಜರ್ ಮಾಡ್ತಾರೆ. ಈ ಪ್ರೊಸೀಜರ್ನಲ್ಲಿ ಏನಂತಂತಂದರೆ, ನಾರ್ಮಲ್ಲಾಗಿ ವೆಜೈನಾಯಿಂದ ಆನಸ್ವರೆಗೂ ಏನು ಪಾರ್ಟ್ ಇರುತ್ತಲ್ಲ ಆ ಪಾರ್ಟಲ್ಲಿ ಇನ್ಸಿಷನ್ ಮಾಡ್ತಾರೆ. ನೀವು ಈ ಪಿಕ್ಚರ್ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಈ ಪೋರ್ಷನನ್ನು ಪೆರಿನಿಯಮ್ ಅಂತಂತ ಹೇಳಿ ಕರೀತಾರೆ. ಸೊ ಈ ಪೆರಿನಿಯಮ್ ಪೋರ್ಷನ್ನಲ್ಲಿ ಡಾಕ್ಟರ್ಸು ಇನ್ಸಿಷನ್ ಅಂತಂದರೆ ಕಟ್ ಮಾಡ್ತಾರೆ, ಸೋ ದ್ಯಾಟ್ ಮಗು ಆಚೆ ಬರೋದಕ್ಕೆ ಹೆಲ್ಪ್ ಆಗುತ್ತೆ. ಓಕೆ, ಈ ಪ್ರೊಸೀಜರ್ ಯಾವಾಗ ಮಾಡ್ತಾರೆ, ಆವಾಗ ಈ ಕಟ್ ಮಾಡಿರೋ ಪೋರ್ಷನ್ಗೆ ಸ್ಟಿಚಸ್ ಹಾಕ್ತಾರೆ. ಸೊ ಹಾಗಾಗಿನೇ ನಾರ್ಮಲ್ ಡೆಲಿವರಿನಲ್ಲೂ ಕೂಡ ಸ್ಟಿಚಸ್ ಬರುತ್ತಾ ಅಂತ ಕೇಳಿದ್ರೆ ಸ್ಟಿಚಸ್ ಬರುತ್ತೆ. ಯಾವಾಗ ಟೂ ಮಚ್ ಕಾಂಪ್ಲಿಕೇಟೆಡ್ ಅಂದರೆ ಪುಷ್ ಮಾಡಿ ಒಳಗಡೆ ತಾಯಿ ದೇಹಕ್ಕೆ ಡ್ಯಾಮೇಜ್ ಆಗುವಂತಹ ಸಾಧ್ಯತೆ ಯಾವಾಗಿರುತ್ತೆ, ಆಗ ಡಾಕ್ಟರ್ಸೇ ಏನು ಮಾಡ್ತಾರೆ, ನಾರ್ಮಲ್ಲಾಗಿ ಈ ಥರ ಬೇರೆ ಬೇರೆ ಆ್ಯಂಗಲ್ಸಲ್ಲಿ ಕಟ್ ಮಾಡ್ತಾರೆ. ಸೊ ಈ ಕಟ್ ಮಾಡೋದ್ರಿಂದ ಮಗು ನಾರ್ಮಲಾಗಿ ಆಚೆ ಬರುತ್ತೆ. ಆದರೆ ಕಟ್ ಮಾಡಿರೋ ಅಂತಹ ಪೋರ್ಷನನ್ನು ಆಮೇಲೆ ಡಾಕ್ಟರ್ ಸ್ವತಃ ತಾವು ಅದನ್ನು ಸ್ಟಿಚ್ ಮಾಡ್ತಾರೆ. ಓಕೆ, ಸೊ ಯಾವಾಗ ಈ ಥರ ಆಗುತ್ತೆ ಅಂತಂದರೆ, ಆಲ್ರೆಡಿ ಹೇಳಿದೆ, ಯಾವಾಗ ನ್ಯಾಚುರಲ್ ಟೇರಿಂಗ್ ಏನು ಎಲ್ಲ ಲೇಯರ್ಸು ಬ್ರೇಕ್ ಆಗಿ ಮಗು ಆಚೆ ಬರೋದಕ್ಕೆ ದಾರಿ ಮಾಡಿಕೊಡ್ಬೇಕು, ಆ ಟಿಯರಿಂಗ್ ಯಾವಾಗ ತುಂಬ ಜಾಸ್ತಿ ಆಗುತ್ತೆ, ಈ ಎಲ್ಲ ಲೇಯರ್ ಕಟ್ ಆಗೋದು ತುಂಬ ಜಾಸ್ತಿ ಆಗಿ ಸಿವಿಯರ್ ಆಗಿ ಯಾವಾಗ ಆಗುತ್ತೆ, ಆ ಟೈಮಲ್ಲಿ ತಾಯಿಯ ದೇಹಕ್ಕೆ ಯಾವಾಗ ತೊಂದರೆ ಆಗುತ್ತೆ ಅನ್ನೋ ಪರಿಸ್ಥಿತಿ ಯಾವಾಗ ಬರುತ್ತೆ, ಆವಾಗ ಈ ಎಪಿಸೋಟೋಮಿ ಮಾಡ್ತಾರೆ. ಓಕೆ, ಇದು ಒಂದು ರೀಸನ್. ಇನ್ನೊಂದು ಏನು ರೀಸನ್ ಅಂತಂತಂದರೆ, ಮಗು ತಲೆ ಆಚೆ ಬಂದುಬಿಟ್ಟಿರುತ್ತೆ, ಶೋಲ್ಡರ್ ಸ್ಟಕ್ ಆಗಿಬಿಡುತ್ತೆ ಒಳಗಡೆ, ಆಯಿತಾ. ಸೊ ಆ ಥರ ಸಿಚುವೇಶನ್ ಏನಾದರೂ ಆಗಿತ್ತು ಅಂತಂದ್ರೂ ಕೂಡ ಈ ಥರ ಇನ್ಸಿಷನ್ ಮಾಡ್ತಾರೆ, ಅಂದರೆ ಕಟ್ ಮಾಡ್ತಾರೆ. ಓಕೆ, ನೆಕ್ಸ್ಟು ಯಾವಾಗ ಡೆಲಿವರಿ ಅಂದರೆ ಲೇಬರ್ ಪೀರಿಯಡ್ ತುಂಬ ಜಾಸ್ತಿ ಇರುತ್ತೆ, ತುಂಬ ಹೊತ್ತಿನವರೆಗೂ ತಾಯಿ ಪುಷ್ ಮಾಡಿ ಸಾಕಾಗಿ ಇನ್ನು ಆಗೋದಿಲ್ಲ ಅನ್ನೋ ಅಂಥ ಸಿಚುವೇಶನ್ ಏನಾದರೂ ಬಂದಿತ್ತು ಅಂತಂದ್ರೂ ಕೂಡ ಈ ಥರ ಕಟ್ ಮಾಡಿ ಓಪನ್ ಮಾಡಿ ನಾರ್ಮಲ್ ಡೆಲಿವರಿ ಮಾಡಿಸೋದಕ್ಕೆ ಟ್ರೈ ಮಾಡ್ತಾರೆ. ಆ್ಯಂಡ್ ನೆಕ್ಸ್ಟು ಅಂದರೆ ಯಾಕೆ ಮಾಡ್ತಾರೆ ಅಂತಂದರೆ, ತಾಯಿ ಆಲ್ರೆಡಿ ಸಾಕಾಗಿರ್ತಾಳೆ, ಬಟ್ ಅಂದ್ರೂ ಅಲ್ಪ ಸ್ವಲ್ಪ ಇನ್ನೊಂದು ಸ್ವಲ್ಪ ಪುಷ್ ಮಾಡೋ ಅಂತಹ ಕೆಪಾಸಿಟಿ ತಾಯಿಗಿದ್ದು ನಾರ್ಮಲ್ ಆಗುತ್ತೆ, ಏನೂ ಕಾಂಪ್ಲಿಕೇಶನ್ ಇಲ್ಲ ಅಂತಂದವಾಗ ಈ ಥರ ಕಟ್ ಮಾಡ್ತಾರೆ. ಹಾರ್ಟ್ ಬೀಟ್ ಎಲ್ಲ ಜಾಸ್ತಿ ಆಗಿ ಮಗುವಿಗೆ ಆಕ್ಸಿಜನ್ ಸಪ್ಲೈ ಹೆಚ್ಚು ಕಮ್ಮಿ ಆಗಿ ಮಗು ಯಾವಾಗ ಡಿಸ್ಟ್ರೆಸ್ ಆಗುತ್ತೆ, ಯಾವಾಗ ಒದ್ದಾಡೋದಕ್ಕೆ ಸ್ಟಾರ್ಟ್ ಮಾಡೋ ಅಂತಹ ಸಿಚುವೇಶನ್ ಏನಾದರೂ ಬಂತು ಅಂತಂದ್ರೂ ಕೂಡ ಇಮಿಡಿಯೇಟಾಗಿ ಕಟ್ ಮಾಡಿ ಮಗು ಆಚೆ ಕಡೆ ಬರೋದಕ್ಕೆ ಹೆಲ್ಪ್ ಮಾಡ್ತಾರೆ. ಎಂಡ್ ಆಫ್ ದಿ ಡೇ ಈ ಕಟ್ ಮಾಡೋದು ಏನಕ್ಕೆ ಅಂತಂತಂದರೆ, ಡೆಲಿವರಿನ ಈಸಿ ಮಾಡೋದಕ್ಕೆ. ಯಾಕೆ ಅಂತಂತಂದರೆ, ವೆಜೈನಲ್ ಓಪನಿಂಗ್ ಏನಿರುತ್ತೆ ಅದು ಸ್ವಲ್ಪ ಸಣ್ಣದಿರುತ್ತೆ, ಆಯಿತಾ. ಅದು ತುಂಬ ದೊಡ್ಡದಾಗಿ ಮಗು ಆಚೆ ಬರಬೇಕು. ಸೊ ಈ ಓಪನಿಂಗು ಇಷ್ಟ ಆಗ್ತಾ ಇದೆ ಅಂತಂದಾಗ ಇನ್ನೊಂದು ಸ್ವಲ್ಪ ಬೇಕಾಗಿರುತ್ತೆ, ಅದಕ್ಕೆ ಏನು ಮಾಡ್ತಾರೆ, ಈ ಪೋರ್ಷನ್ ಇನ್ನೊಂದು ಸ್ವಲ್ಪ ಜಾಸ್ತಿ ಹಿಂಗೆ ಓಪನ್ ಮಾಡಿಬಿಡ್ತಾರೆ, ಸೊ ದಟ್ ಮಗು ಆಚೆ ಬಂದುಬಿಡುತ್ತೆ ಬೇಗ, ಈಸಿಯಾಗಿ, ಟು ಈಸ್ ದಿ ಡೆಲಿವರಿ ಅಷ್ಟೇ, ಆಯಿತಾ. ಈಸಿಯಾಗಿ ಡೆಲಿವರಿ ಆಗೋದಕ್ಕೆ ಇದನ್ನು ಮಾಡ್ತಾರೆ. ಎಪಿಸೋಟೋಮಿ ಅಂತಂದರೆ ಕಟ್ ಮಾಡ್ತಾರೆ, ಅದಾದಮೇಲೆ ಅದನ್ನು ಹೊಲಿತಾರೆ. ಓಕೆ, ತಾಯಿದು BP ವೇರಿಯೇಷನ್ ಆಗ್ತಾ ಇತ್ತು ಅಂತಂತಂದರೆ
ಈ ಥರ ತಾಯಿದು ಬಿ ಪಿ ತುಂಬ ಲೋ ಆಯಿತು ಇಲ್ಲ ತುಂಬ ಹೈ ಆಯಿತು ಅಂತಂತಂದರೆ ಮಗುವಿನ ಜೀವಕ್ಕೆ ಅಪಾಯ ಆಗುವಂತಹ ಸ್ಥಿತಿ ಇರುತ್ತೆ. ಸೊ ಮಗುವಿಗೆ ಏನಾದರೂ ಆಗುತ್ತೆ ಅಂತ ಬೇಗ ಡೆಲಿವರಿ ಮಾಡುವಂತಹ ಸಿಚುವೇಶನ್ ಬರುತ್ತೆ, ಆಯಿತಾ. ಇಲ್ಲ ಅಂತಂದರೆ ಸ್ಟಿಲ್ ಬರ್ತ್ ಆಗುವಂಥ ಸಿಚುವೇಶನ್ ಇರುತ್ತೆ. ಅಂದರೆ ಮಗು ಸತ್ತು ಹುಟ್ಟುವಂತಹ ಪರಿಸ್ಥಿತಿ ಬರ್ತಾ ಇತ್ತು, ಈ ಥರ ಆಕ್ಸಿಜನ್ ಸಪ್ಲೈ ವೇರಿ ಆಗ್ತಾ ಇತ್ತು, ತಾಯಿಗೆ ಬಿ ಪಿ ವೇರಿಯೇಷನ್ ಆಗ್ತಾ ಇತ್ತು ಅಂತಂದ್ರೂ ಕೂಡ ಎಪಿಸೋಟೊಮಿ ಮಾಡಿ ನಾರ್ಮಲ್ ಡೆಲಿವರಿ ಆಗೋದಕ್ಕೆ ಹೆಲ್ಪ್ ಮಾಡ್ತಾರೆ. ಯಾವಾಗ ಪುಷಿಂಗ್ ಟೈಮ್ ತುಂಬ ಜಾಸ್ತಿಯಾಗಿ ಮಗುನ ಪುಷ್ ಮಾಡುವಂತಹ ಕೆಪಾಸಿಟಿ ಮುಗಿದು ತಾಯಿ ತುಂಬ ಸುಸ್ತಾಗಿ ಇನ್ನು ಆಗೋದಿಲ್ಲ ಅನ್ನುವಂಥ ಸ್ಥಿತಿ ಬಂದಿತ್ತು ಅಂತಂದ್ರೂ ಕೂಡ ಎಪಿಸೋಟೊಮಿ ಮಾಡ್ತಾರೆ. ನೆಕ್ಸ್ಟು ಮಾಮ್ ಹ್ಯಾಸ್ ಎನಿ ಹಾರ್ಟ್ ಡಿಸೀಸಸ್ ಏನಾದರೂ ಇತ್ತು ತಾಯಿಗೆ ಅಂತಂದ್ರೂ ಕೂಡ ಎಪಿಸೋಟೊಮಿ ಮಾಡಿ ನಾರ್ಮಲ್ ಡೆಲಿವರಿ ಮಾಡೋದಕ್ಕೆ ಟ್ರೈ ಮಾಡ್ತಾರೆ. ಇಲ್ಲ ಅಂತಂತಂದರೆ ಯಾವಾಗ ವೆನ್ ಬೇಬಿ ಈಸ್ ಟು ಬಿಗ್ ಟು ಡೆಲಿವರ್ ವೆಜೈನಲಿ, ಅಂದರೆ ವೆಜೈನಾ ಥ್ರೂ ಮಗು ಏನು ಆಚೆ ಬರಬೇಕು ಅಂತಂದರೆ ಯೂಶ್ವಲಾಗಿ 3.5 kg ಇದ್ರೂ ನಾರ್ಮಲ್ ಡೆಲಿವರಿ ಆಗುತ್ತೆ, ಆಯಿತಾ. ಯಾವಾಗ ಅದಕ್ಕಿಂತ ಜಾಸ್ತಿ ಇರುತ್ತೆ, ಮಗುದು ವೆಯ್ಟು ತುಂಬ ಜಾಸ್ತಿ ಇತ್ತು, ಆಗಲ್ಲ ನಾರ್ಮಲ್ ಡೆಲಿವರಿ ಮಾಡೋದಕ್ಕೆ, ನಾರ್ಮಲ್ ಸೈಜ್ ಇಲ್ಲ ಸ್ವಲ್ಪ ಜಾಸ್ತಿ ಇದೆ ಅಂತಂದವಾಗಲೂ ಕೂಡ ಎಪಿಸೋಟೊಮಿ ಮಾಡಿ ನಾರ್ಮಲ್ ಡೆಲಿವರಿ ಮಾಡೋದಕ್ಕೆ ಟ್ರೈ ಮಾಡಿ. ಯಾವಾಗ ಮಗು ಕಾಂಪ್ಲಿಕೇಟೆಡ್ ಪೊಸಿಷನಲ್ಲಿತ್ತು, ಅಂದರೆ ಟ್ರಾನ್ಸ್ವರ್ಸ್ ಪೊಸಿಷನ್ನು ಇಲ್ಲ ಬ್ರೀಚ್ ಪೊಸಿಷನ್ನಲ್ಲಿ ಏನಾದರೂ ಇತ್ತು ಅಂತಂತಂದರೆ ಆ ಟೈಮಲ್ಲೂ ಕೂಡ ಈ ಥರ ಮಾಡೋದಕ್ಕೆ ಟ್ರೈ ಮಾಡ್ತಾರೆ. ಈ ಥರ ಕಟ್ ಮಾಡೋದ್ರಿಂದ ಸ್ಟಿಚಸ್ಸು ಜಾಸ್ತಿ ಬರೋದಿಲ್ಲ, ನಾರ್ಮಲ್ ಡೆಲಿವರಿ ಕೂಡ ಆಗುತ್ತೆ ಆ್ಯಂಡ್ ಮಗುಗೂ ಏನೂ ತೊಂದರೆ ಆಗೋಲ್ಲ, ತಾಯಿಗೂ ಮೇಜರ್ ಈ ಸೆಕ್ಷನ್ ಮಾಡಿದಾಗ ಇಷ್ಟುದ್ದ ಕಟ್ ಮಾಡ್ತಾರಲ್ಲ ಆ ಥರ ಎಲ್ಲ ಮಾಡೋಷ್ಟು ಇಷ್ಟು ಕಟ್ ಮಾಡಿಸ್ಕೊಂಡ್ಮೇಲೆ ಹೀಲಿಂಗ್ ಟೈಮ್ ಕೂಡ ಜಾಸ್ತಿ ಇರುತ್ತೆ ಆ್ಯಂಡ್ ಅದು ಡ್ಯಾಮೇಜ್ಡ್ ಅಂತಲೇ, ಆಯಿತಾ. ಯಾವತ್ತೂ ಅದು ಸರಿಯಾಗಲ್ಲ. ಸೊ ಅಷ್ಟೊಂದು ಜಾಸ್ತಿ ಇಂಪ್ಯಾಕ್ಟ್ ಆಗೋದಿಲ್ಲ. ಯಾಕೆ ಅಂತಂದರೆ ನಾರ್ಮಲ್ ಡೆಲಿವರಿ ಮಾಡಬೇಕಾದ್ರೆ ಮಾಡಿರೋ ಅಂತಹ ಇನ್ಸಿಷನ್ಸು ತುಂಬ ಚಿಕ್ಕದು, ಮ್ಯಾಕ್ಸಿಮಮ್ ಇಷ್ಟುದ್ದ ಮಾಡ್ತಾರೆ, ಆಯಿತಾ. ಸೊ ಸ್ಟಿಚಸ್ಸು ಕೂಡ ಜಾಸ್ತಿ ಬರೋದಿಲ್ಲ ಈ ಇನ್ಸಿಷನ್ನಿಂದ, ಆಯಿತಾ, ಎಪಿಸೋಟೊಮಿ ಮಾಡಿದವಾಗ. ಸೊ ಯಾವಾಗ ಈ ಎಲ್ಲ ರೀತಿಯಿಂದನೂ ಇದು ಬೆನಿಫಿಷಿಯಲ್ ಅಂದಮೇಲೆ ಯಾಕೆ ಎಲ್ಲ ನಾರ್ಮಲ್ ಡೆಲಿವರಿನಲ್ಲೂ ಇದನ್ನು ಮಾಡ್ತಾರೆ ಅಂತ ಕೇಳಿದ್ರೆ, ಖಂಡಿತವಾಗ್ಲೂ ಎಲ್ಲ ನಾರ್ಮಲ್ ಡೆಲಿವರಿನಲ್ಲಿ ಈ ಎಪಿಸೋಟೊಮಿ ಮಾಡೋದಿಲ್ಲ, ಆಯಿತಾ. ಯಾವಾಗ ನಾನು ಹೇಳಿದ್ನಲ್ಲ ಇಷ್ಟೊತ್ತರೆಗೂ ಕಾರಣಗಳು ಈ ಥರ ಯಾವುದಾದ್ರೂ ಸಿಚುವೇಶನ್ ಬಂತು ಅಂತಂದರೆ ಮಾತ್ರ ಎಪಿಸೋಟೊಮಿ ಮಾಡಿ ಮಗು ನಾರ್ಮಲ್ಲಾಗಿ ಡೆಲಿವರಿ ಆಗೋದಕ್ಕೆ ಹೇಗೆ ಹೆಲ್ಪ್ ಮಾಡೋಕ್ಕಾಗುತ್ತೆ ಆ ಥರ ಹೆಲ್ಪ್ ಮಾಡ್ತಾರೆ ಅಷ್ಟೇ, ಆಯಿತಾ. ನಾಟ್ ಮ್ಯಾಂಡೇಟರಿ ಎಲ್ಲ ನಾರ್ಮಲ್ ಡೆಲಿವರಿನಲ್ಲೂ ಎಪಿಸೋಟೊಮಿ ಅಂದರೆ ಸ್ಟಿಚಸ್ಸು ಹಾಕಬೇಕಾದಂಥ ಸಿಚುವೇಶನ್ ಯೂಶ್ವಲಾಗಿ ಬರೋದಿಲ್ಲ. ಈಗ ಸ್ಟಿಚಸ್ ಹಾಕಿದ್ದಾರೆ ಅಂತಂದಮೇಲೆ ಆಬ್ವಿಯಸ್ಲಿ ಆ ಸ್ಟಿಚಸ್ ಒಣಗೋದಕ್ಕೆ ಟೈಮ್ ಬೇಕು, ಬಟ್ ಇದು ಇನ್ಸೈಡ್ ಅಂದರೆ ನಿಯರ್ ವೆಜೈನಾ ಅಲ್ವಾ, ಸೊ ಅಲ್ಲಿ ಗಾಳಿ ಆಡೋದಿಲ್ಲ ಆ್ಯಂಡ್ ಹಗಲೆಲ್ಲ ವೆಟ್ನೆಸ್ ಇರುತ್ತೆ, ಯೂರಿನ್ ಪಾಸ್ ಮಾಡ್ತೀವಿ, ಟಾಯ್ಲೆಟಿಗೆ ಹೋಗ್ತೀವಿ, ಸೊ ಈ ಥರ ಆದವಾಗ ಆ್ಯಂಡ್ ಫ್ರಿಕ್ಷನ್ಸ್ ಎಲ್ಲ ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ಹೀಲ್ ಆಗೋದಕ್ಕೆ ಸ್ವಲ್ಪ ಜಾಸ್ತಿ ಟೈಮ್ ತಗೊಳುತ್ತೆ, ಆಯಿತಾ. ಸೊ ಹಾಗಾಗಿ ಏನು ಮಾಡ್ತಾರೆ, ಆದಷ್ಟು ಈ ಥರ ಸ್ಟಿಚಸ್ ಹಾಕದೇ ಇರೋ ಹಾಗೆ ಅಂದರೆ ಕಟ್ ಮಾಡದೇ ಇರೋ ಹಾಗೆ ನಾರ್ಮಲ್ ಡೆಲಿವರಿ ಮಾಡೋದಕ್ಕೆ ಟ್ರೈ ಮಾಡ್ತಾರೆ. ಬಟ್ ಯಾವಾಗ ಆಗಲ್ಲ ಆವಾಗ ಇದನ್ನು ಫಾಲೋ ಮಾಡ್ತಾರೆ. ಇದನ್ನು ಮಾಡಿದ್ಮೇಲೆ ಸೈಡ್ ಎಫೆಕ್ಟ್ಸ್ ಅಂತಂತಂದರೆ ಜಾಸ್ತಿ ಟೈಮ್ ತೊಗೊಳುತ್ತೆ ಸ್ವಲ್ಪ ಹೀಲ್ ಆಗೋದಕ್ಕೆ ಒಂದು, ಆ್ಯಂಡ್ ಪೇನ್ಫುಲ್ ಸೆಕ್ಸ್ ಅಂತ ಕೂಡ ಹೇಳ್ತಾರೆ. ಆ್ಯಂಡ್ ಇನ್ನೊಂದು ಬೋವೆಲ್ ಇನ್ಕಾಂಟಿನೆನ್ಸ್ ಅಂತಂತಂದರೆ ಯೂರಿನರಿ ಆ್ಯಂಡ್ ಬೋವೆಲ್ ಕಾಂಟಿನೆನ್ಸ್ ಅಂತಂತಂದರೆ ಸುಸು ಮಾಡೋದಕ್ಕೆ ಆ್ಯಂಡ್ ಟಾಯ್ಲೆಟ್ ಮಾಡೋದಕ್ಕೆ ಸ್ವಲ್ಪ ತೊಂದರೆ ಆಗಬಹುದು, ಓಕೆ. ಆ್ಯಂಡ್ ಈ ಇಂಡಿಯನ್ ಟಾಯ್ಲೆಟ್ಸ್ ಏನಾದರೂ ಯೂಸ್ ಮಾಡ್ತಾ ಇದ್ರು ಅಂತಂತಂದರೆ ಆವಾಗ ಕೂತ್ಕೊಳ್ಳೋದಕ್ಕೆ ಎದ್ದೇಳೋದಕ್ಕೆಲ್ಲ ತುಂಬ ಪೇನ್ಫುಲ್ ಅಂತಂತ ಅನ್ನಿಸ್ಬೋದು, ಆಯಿತಾ. ಇದಿಷ್ಟು ಮೇಜರ್ ಬಿಟ್ಟರೆ ತುಂಬ ಹೆದರ್ಕೊಳ್ಳೋಷ್ಟು ಯಾವುದೇ ರೀತಿಯಾದಂತಹ ತೊಂದರೆ ಆಗೋದಿಲ್ಲ ಈ ಎಪಿಸೋಟೊಮಿಯಿಂದ. ಸೊ ಇದನ್ನು ಹೇಗೆ ಮಾಡ್ತಾರೆ ಅಂತಂದರೆ ಯೂಶ್ವಲಾಗಿ ವೆಜೈನಾ ಹತ್ತಿರ ಒಂದು ಇಂಜೆಕ್ಷನ್ ಕೊಡ್ತಾರೆ. ಸೊ ಅದು ಲೋಕಲ್ ಅನಸ್ತೇಷಿಯಾ. ಅದನ್ನು ಕೊಟ್ಟಾದಮೇಲೆ ಆ ಪ್ಲೇಸ್ ಎಲ್ಲ ನಂಬಾಗಿರುತ್ತೆ, ಅಂದರೆ ಸೆನ್ಸೇಷನ್ ಇರಲ್ಲ. ಯಾವಾಗ ಸೆನ್ಸೇಷನ್ ಇರಲ್ಲ ಆವಾಗ ಕಟ್ ಮಾಡ್ತಾರೆ. ಕಟ್ ಮಾಡಿ ಮಗುನ ಆಚೆ ತೆಗಿತಾರೆ. ಸಪೋಸ್ ನೀವೇನಾದರೂ ಎಪಿಡ್ಯೂರಲ್ ತೊಗೊತಾ ಇದ್ರಿ ಅಂತಂತಂದರೆ ಆವಾಗ ಏನು ಮಾಡ್ತಾರೆ, ಎಪಿಡ್ಯೂರಲ್ ಬಗ್ಗೆ ಹಿಂದಿನ ವೀಡಿಯೋನಲ್ಲಿ ಹೇಳಿದ್ದೀನಿ, ಅದನ್ನು ನೋಡಿದ್ರೆ ಗೊತ್ತಾಗುತ್ತೆ. ಸೊ ಎಪಿಡ್ಯೂರಲ್ ತೊಗೊತಾ ಇರಬೇಕಾದ್ರೆ ಆಲ್ರೆಡಿ ಸ್ವಲ್ಪ ಮಟ್ಟಿಗೆ ನಂಬಿಂಗ್ ಮೆಡಿಸಿನ್ ಆಲ್ರೆಡಿ ಕೊಡ್ತಾ ಇರ್ತಾರೆ. ಸೊ ಈ ಎಪಿಸೋಟೊಮಿ ಮಾಡಬೇಕಾದ್ರೆ ಆ ನಂಬಿಂಗ್ ಮೆಡಿಸಿನನ್ನು ಒಂದು ಸ್ವಲ್ಪ ಜಾಸ್ತಿ ಕೊಡ್ತಾರೆ. ಸೊ ಡೋಸೇಜ್ನ ಜಾಸ್ತಿ ಮಾಡ್ತಾರೆ. ಯಾವಾಗ ಡೋಸೇಜ್ ಜಾಸ್ತಿ ಮಾಡ್ತಾರೆ ಆವಾಗ ವೆಜೈನಲ್ ಸರೌಂಡಿಂಗ್ ಎಲ್ಲ ಪ್ಲೇಸು ನಂಬಾಗುತ್ತೆ. ಆವಾಗ ಕಟ್ ಮಾಡಿ ಮಗುನ ಆಚೆ ತೆಗೆಯೋದಕ್ಕೆ
ಹೆಲ್ಪ್ ಮಾಡ್ತಾರೆ. ಓಕೆ, ಒನ್ಸ್ ಮಗು ಆಚೆ ಬಂತು ಅಂತಂದರೆ ಅದನ್ನು ಏನು ಮಾಡ್ತಾರೆ, ಸ್ಟಿಚಸ್ ಹಾಕ್ತಾರೆ. ಎಲ್ಲಿ ಕಟ್ ಮಾಡಿರ್ತಾರೆ ಅಲ್ಲಿಗೆ ಸ್ಟಿಚಸ್ ಹಾಕ್ತಾರೆ. ಸ್ಟಿಚಸ್ ಹಾಕಿ ಪ್ಯಾರಾಸಿಟಮೋಲ್ ಕೊಡ್ತಾರೆ, ಅಂದರೆ ಪೇನ್ ಕಿಲ್ಲರ್ಸ್ ಕೊಡ್ತಾರೆ. ಸೊ ದಟ್ ನಿಮಗೆ ಅಲ್ಲಿ ಪೇನ್ ಗೊತ್ತಾಗದೇ ಇರೋ ಹಾಗೆ, ಪೇನ್ ಕಮ್ಮಿ ಆಗೋ ಹಾಗೆ ನಿಮಗೆ ಪೇನ್ ಕಿಲ್ಲರ್ಸ್ ಕೊಡ್ತಾರೆ. ಇದನ್ನು ಎಲ್ಲಿವರೆಗೂ ಆಲ್ಮೋಸ್ಟ್ 1 ಮಂತ್ವರೆಗೂ ಈ ಮೆಡಿಸಿನನ್ನು ಕಂಟಿನ್ಯೂ ಮಾಡೋದಕ್ಕೆ ಹೇಳ್ತಾರೆ. ಆ್ಯಂಡ್ ಆ 1 ತಿಂಗಳಲ್ಲಿ ನಿಮಗೆ ಹಾಕಿರೋ ಸ್ಟಿಚಸ್ ಎಲ್ಲ ವಾಸಿಯಾಗಿ ನೀವು ನಾರ್ಮಲ್ ಆಗೋಗ್ತೀರಾ. ಓಕೆ, ಬಟ್ ಯಾವಾಗ ಈ ಸ್ಟಿಚಸ್ ಪೇನು 1 ತಿಂಗಳು ಆದ್ರೂ ನಿಮಗೆ ನೋವು ಆಗ್ತಾ ಇದೆ ಅಂತಂತಂದರೆ ಡಾಕ್ಟರ್ನ ವಿಸಿಟ್ ಮಾಡೋದು ತುಂಬ ಇಂಪಾರ್ಟೆಂಟ್. ನಮ್ಮ ಅಕ್ಕಂಗೆ ಹಾಕಿದ್ದಾರೆ ಈ ಥರ ಸ್ಟಿಚಸ್ಸು. ಸೊ ದಟ್ ಅಕ್ಕಿ ಹೇಳಿದ್ದೇನು ಅಂತಂತಂದರೆ ಆದಷ್ಟು ಟಾಯ್ಲೆಟ್ ಎಲ್ಲ ಯೂಸ್ ಮಾಡಿದ ಮೇಲೆ ನೀಟಾಗಿ ಡ್ರೈ ಮಾಡಿಕೊಂಡು ನಿಮಗೇನಾದರೂ ಪೌಡರು ಇಲ್ಲ ಆಯಿಂಟ್ಮೆಂಟ್ ಏನಾದರೂ ಕೊಟ್ಟಿದ್ರು ಅಲ್ಲಿಗೆ ಹಚ್ಕೊಳ್ಳೋದಕ್ಕೆ ಅಂತಂದರೆ ಅದನ್ನು ಅಪ್ಲೈ ಮಾಡ್ಕೋಬೇಕು. ನೀಟಾಗಿ ಇಟ್ಕೋಬೇಕು ಫುಲ್ ಏರಿಯಾನ. ಆಬ್ವಿಯಸ್ಲಿ ಮಾಡೇ ಮಾಡ್ತೀರಾ. ಆ್ಯಂಡ್ ನಾರ್ಮಲ್ಲಾಗೂ ಮಾಡ್ತಾರೆ ಅಂದಮೇಲೆ, ಇನ್ನು ಪ್ರೆಗ್ನೆನ್ಸಿ ಆದಮೇಲೆ, ಡೆಲಿವರಿ ಆದಮೇಲೆ ಸ್ಟಿಚಸ್ ಹಾಕಿದ್ದಾರೆ ಅನ್ನೋವಾಗ ಯು ವಿಲ್ ಬಿ ಮೋರ್ ಕಾಷಿಯಸ್. ದಟ್ ಈಸ್ ಆಬ್ವಿಯಸ್. ಇದನ್ನು ಬಿಟ್ಟರೆ ನೆಕ್ಸ್ಟು ನಮ್ಮ ಅಕ್ಕ ಹೇಳಿದ್ದು ಇನ್ನೊಂದೇನು ಅಂತಂತಂದರೆ, ಬೋವೆಲ್ ಮೂಮೆಂಟ್ಸಿಗೆಲ್ಲ ತೊಂದರೆ ಆಗುತ್ತೆ ಅಂತಂತ ಹೇಳಿ ಫೈಬರ್ ರಿಚ್ ಆಗಿರೋ ಅಂತಹ ಊಟನ ಮಾಡಬೇಕು. ಬಾಣಂತನದಲ್ಲಿ ಫೈಬರ್ ರಿಚ್ ಆಗಿರೋಂಥ ಊಟನ ಮಾಡಬೇಕು. ಲಿಕ್ವಿಡ್ಸ್ನ ಜಾಸ್ತಿ ತೊಗೋಬೇಕು, ನೀರನ್ನ ಕುಡಿಬೇಕು. ಸೊ ಏನಂತಂದರೆ ಎಂಡ್ ಆಫ್ ದಿ ಡೇ ಮೋಷನ್ ಟೈಟ್ ಆಗದೇ ಇರೋ ಹಾಗೆ ನಾವು ಫುಡ್ ಪ್ರಾಕ್ಟೀಸ್ನ ಮಾಡಿ ಟೈಟ್ ಮೋಷನ್ ಆಗದೇ ಇರೋ ಹಾಗೆ ನೋಡ್ಕೋಬೇಕು. ಯಾವಾಗ ನೀವು ಪ್ರೆಷರ್ ಹಾಕಿ ಟಾಯ್ಲೆಟ್ ಮಾಡೋದಕ್ಕೆ ನೋಡ್ತೀರಾ, ಸೊ ಆವಾಗ ಏನಾಗುತ್ತೆ, ಮೋಷನ್ ಯಾವಾಗ ಜಾಸ್ತಿ ಗಟ್ಟಿ ಆಗುತ್ತೆ, ಪ್ರೆಷರ್ ಯಾವಾಗ ಹಾಕ್ತೀರಾ ಆವಾಗ ಅಲ್ಲಿ ಹಾಕಿರೋ ಸ್ಟಿಚ್ಚಸ್ಸು ಓಪನ್ ಆಗಿ ಮತ್ತೆ ಸ್ಟಿಚ್ಚಸ್ ಹಾಕಬೇಕಾದಂತಹ ಪರಿಸ್ಥಿತಿ ಬರುತ್ತಂತೆ. ನಮ್ಮ ಅಕ್ಕಂಗೆ ಆಯ್ತಿದ್ದು. ಸೊ ಅದಕ್ಕೆ ಅವಳು ಹೇಳಿದ್ದು, ಯಾವಾಗ ಈ ಥರ ಎಪಿಸೋಟೋಮಿ ಮಾಡಿಸ್ಕೊಂಡಿರ್ತೀರ ಆವಾಗ ಆದಷ್ಟು ಕೇರ್ಫುಲ್ಲಾಗಿ ಚೆನ್ನಾಗಿ ಊಟ ಎಲ್ಲ ಮಾಡಿಕೊಂಡು ಫುಡ್ಡಿಂದನೇ ನಿಮಗೆ ಬೋವೆಲ್ ಮೂಮೆಂಟ್ಸು ಈಸಿ ಆಗೋ ಹಾಗೆ ನೋಡ್ಕೋಬೇಕಂತೆ. ಯೂಶ್ವಲಾಗಿ ನಾರ್ಮಲ್ ಡೆಲಿವರಿ ಆದವಾಗ ಪೆರಿನಿಯಲ್ ಏರಿಯಾದಲ್ಲಿ ಏನು ಟಿಯರಿಂಗ್ ಆಗುತ್ತೆ ಅದು ಕ್ವೈಟ್ ನ್ಯಾಚುರಲ್ಲಾಗಿ ಟಿಯರಿಂಗ್ ಆಯಿತು ಅಂತಂದರೆ ನ್ಯಾಚುರಲ್ಲಾಗಿಯೇ ಕೂಡ್ಕೊಳ್ಳುತ್ತೆ. ಹೀಲಿಂಗ್ ಟೈಮ್ ವಿಲ್ ಬಿ ಲೆಸ್. ಆಯಿತಾ. ಯಾವಾಗ ಪೆರಿನಿಯಲ್ ಟಿಯರಿಂಗು ತುಂಬ ಇಂಟೆನ್ಸ್ ಇರುತ್ತೆ, ಸಿವಿಯರ್ ಇರುತ್ತೆ, ನಿಮ್ಮ ಉಳಿದ ಆರ್ಗನ್ಸ್ನ ಅಫೆಕ್ಟ್ ಮಾಡಿ ಡ್ಯಾಮೇಜ್ ಮಾಡುವಂತಹ ಸಿಚುವೇಶನ್ ಏನಾದರೂ ಇತ್ತು ಅಂತಂತಂದರೆ ಆ ಟೈಮಲ್ಲಿ ಪೆರಿನಿಯಲ್ ಟಿಯರಿಂಗ್ ಯಾವಾಗ ಸಿವಿಯರ್ ಇರುತ್ತೆ ಆ ಟೈಮಲ್ಲಿ ಪೆರಿನಿಯಲ್ ಏರಿಯಾನಲ್ಲಿ ಮಾಡುವಂತಹ ಕಟ್ನ ಎಪಿಸೋಟೋಮಿ ಅಂತಂತ ಕರೀತಾರೆ. ಆ ಟೈಮಲ್ಲಿ ಮಾತ್ರ ಎಪಿಸೋಟೋಮಿ ಮಾಡ್ತಾರೆ. ಆಯಿತಾ. ಬಟ್ ಎಪಿಸೋಟೋಮಿ ಮಾಡಿದರೆ ಸ್ವಲ್ಪ ಲಾಂಗರ್ ಡ್ಯೂರೇಷನ್ ಬೇಕಾಗುತ್ತೆ ಹೀಲ್ ಆಗೋದಕ್ಕೆ. ಸೊ ನಾರ್ಮಲ್ ಪೆರಿನಿಯಲ್ ಟಿಯರಿಂಗ್ ಆಗಲಿ ಅಂತ ವೇಟ್ ಮಾಡ್ತಾರೆ. ಸೊ ಎಲ್ಲ ನಾರ್ಮಲ್ ಡೆಲಿವರಿನಲ್ಲೂ ಪೆರಿನಿಯಲ್ ಟಿಯರಿಂಗು ಸಿವಿಯರ್ ಇರೋದಿಲ್ಲ, ನಾರ್ಮಲ್ ಇರುತ್ತೆ. ಸೊ ಯಾವಾಗ ನಾರ್ಮಲ್ ಆಗಿರುತ್ತೆ ಆ ಟೈಮಲ್ಲೆಲ್ಲ ಸ್ಟಿಚಸ್ ಎಲ್ಲ ಇರೋದಿಲ್ಲ. ಯಾವಾಗ ಪೆರಿನಿಯಲ್ ಟಿಯರಿಂಗು ತುಂಬ ಜಾಸ್ತಿ ಇರುತ್ತೆ ಆ ಟೈಮಲ್ಲಿ ಅಥವಾ ಎಪಿಸೋಟೋಮಿ ಮಾಡಿಸಿದವಾಗ ಮಾತ್ರ ನಿಮಗೆ ಸ್ಟಿಚಸ್ ಹಾಕ್ತಾರೆ, ನಾರ್ಮಲ್ ಡೆಲಿವರಿ ಆದರೂ ಕೂಡ. ಓಕೆ. ಆ್ಯಂಡ್ ಇಷ್ಟೇ ಪೆರಿನಿಯಲ್ ಟಿಯರಿಂಗ್ ಆ್ಯಂಡ್ ಎಪಿಸೋಟೋಮಿ ಆ್ಯಂಡ್ ಸ್ಟಿಚಸ್ ಡ್ಯೂರಿಂಗ್ ನಾರ್ಮಲ್ ಡೆಲಿವರಿ. ಆಯಿತಾ. ಇದ್ರ ಬಗ್ಗೆ ಮತ್ತೇನಾದರೂ ಡೌಟ್ಸ್ ಇತ್ತು ಅಂತಂದರೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಉತ್ತರ ಕೊಡೋದಕ್ಕೆ ಖಂಡಿತವಾಗ್ಲೂ ಟ್ರೈ ಮಾಡ್ತೀನಿ. ಆ್ಯಂಡ್ ಈ ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಅಂತ ಅನ್ನಿಸ್ತು ಅಂತಂದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಶೇರ್ ಮಾಡಿ ಆ್ಯಂಡ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಕೂಡ ಮಾಡಿ. ಧನ್ಯವಾದ.